ನಿಮ್ಮ ಆಶೀರ್ವಾದದಿಂದ ಜೈ ಹಿಂದ್ ಭಾರ್ಗವ್ ಅಂತ ಮೂವಿಯಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡಿದ್ದೀನಿ. ಮೇ ಬಿ 2 ತಿಂಗಳಲ್ಲಿ ಅದು ರಿಲೀಸ್ ಆಗ್ಬೋದು. ಇದೇ 15ನೇ ತಾರೀಕು 99% ಕನ್ಫರ್ಮ್ ಆಗಿದೆ. ಸ್ಯಾಂಡಲ್ವುಡ್ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಜೊತೆ ಚಾನ್ಸಸ್ ಸಿಗೋ 100% ಇದೆ. ಇದೆಲ್ಲ ನಿಮ್ದಿಂದಾನೆ, ಬಾಗೇಪಲ್ಲಿಯಿಂದಾನೆ. ನನ್ನ ಲೈಫ್ ಟರ್ನ್ ಆಗಿದೆ ಬಾಗೇಪಲ್ಲಿಯಿಂದ. ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆಸಿದಾರೆ ಅಂದ್ರೆ ನಾನೇನೋ ಕೊಡ್ಬೇಕಲ್ಲ ಸರ್. ನೋಡ್ಕೋಬಹುದು. ಜೈ ಹನುಮಾನ್ ಸೇವಾ ಟ್ರಸ್ಟ್ ಬಾಗೇಪಲ್ಲಿ ಇದ್ರ ಕಡೆಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ನಾಳೆಯಿಂದಾನೇ ಸರ್ಚ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ನಮ್ಮ ಕೈಯಲ್ಲಿ ಆದಷ್ಟು ಬಡ ಮಕ್ಕಳಿಗೆ, ಬಡ ಕುಟುಂಬಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಆದಷ್ಟು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ. ಮಾಡಿ ಆಮೇಲೆ ಮಾತಾಡ್ಬೇಕು ಸರ್. ಇನ್ನು ಮಾಡಿಲ್ಲ, ಮಾಡ್ತೀವಿ. ಇಷ್ಟೊಂದು ನನಗೆ ಆಶೀರ್ವಾದ ಮಾಡಿ ಇಷ್ಟೊಂದು ಹೆಸರು ಬರಕ್ ಕಾರಣ ಆಗಿರ್ತಕ್ಕಂಥ ಬಾಗೇಪಲ್ಲಿಗೆ, ನಂದು ಬಾಗೇಪಲ್ಲಿ ಅಲ್ಲ, ನಂದು ಚಿಕ್ಕಬಳ್ಳಾಪುರ ತಾಲೂಕು ಪೆರೆಸಂದ್ರ ಪಕ್ಕ ಅರಿಸ್ಥಳ ಮಚರ ಗೌಡನಹಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬಾಗೇಪಲ್ಲಿಗೆ. ಪ್ರಾಣ ಹೋಗೋದಂತೂ ಬಾಗೇಪಲ್ಲಿ ಮಾತ್ರನೇ. ಬಾಗೇಪಲ್ಲಿಗೋಸ್ಕರನೇ ಬದುಕ್ತೀನಿ. ಇನ್ನು ಬಾಗೇಪಲ್ಲಿಯಲ್ಲೇ ಇರ್ತೀನಿ. ಇನ್ನು ಬಾಗೇಪಲ್ಲಿ ಶ್ರೀನಿವಾಸ್ ಅಷ್ಟೇ. ನಿಮ್ಮ ಆಶೀರ್ವಾದ ಹಿಂಗೆ ಇದ್ರೆ ನನ್ನ ಜೀವ ಹೋಗೋವರೆಗೂ ಬಾಗೇಪಲ್ಲಿ ಹೆಸರಿಗೋಸ್ಕರನೇ ಕಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಲೈಫಲ್ಲಿ ಏನಾದ್ರೂ ಸಕ್ಸಸ್ ಆಗಿದೆ ಅಂದ್ರೆ ಆರ್ಮಿ ಶ್ರೀನಿವಾಸ್ ಬಾಗೇಪಲ್ಲಿ ಅನ್ನೋ ಒಂದು ಹೆಸರು ಎಲ್ಲಿ ಕೇಳಿಸ್ತಾ ಇದೆ? ಮೂವಿವರೆಗೂ ಹೋಗಿದ್ದೀನಿ ಅಂದ್ರೆ ಗ್ರೇಟ್ ಅಲ್ಲ ಸರ್? ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಆಶೀರ್ವಾದ ಮಾಡಿದಿರ, ತುಂಬಾ ಥ್ಯಾಂಕ್ಸು. ನಮ್ಮ ಬಾಗೇಪಲ್ಲಿ ತಾಲೂಕಿನ ಎಲ್ಲಾ ಜನರುಗಳಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ, ನನಗೆ ಹೆಲ್ತ್ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ಆಗ್ತಾ ಇಲ್ಲ ಮಾತಾಡಕ್ಕೆ. ಆದ್ರೂ ಪರವಾಗಿಲ್ಲ, ವಾಸಿ ಆಗುತ್ತೆ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನಗಿಸ್ತೀನಿ ವಿಡಿಯೋಗಳಲ್ಲೇ. ನಿಮ್ಗೋಸ್ಕರ ಒಂದು ಚಿಕ್ಕ ಡೈಲಾಗು. ಬಟ್ ಏನಂದ್ರೆ ಅದು ಯಾರೋ ಜಸ್ಟ್ ಫಾರ್ ಫನ್, ಅದು ನಾನು ಕೇಳಿರೋದೆ, ನಾನು ಸ್ವಂತ ಏನಲ್ಲ. ಬಡವ ಇರ್ತಾನೆ ಮನೆಯಲ್ಲಿ, ಡೈಲಿ ಪಾಪ ಕಷ್ಟ ಪಡೋದು ಬರೋದು, ಬಲೂನ್ಗಳು ತಗೊಂಡ್ಬಂದು ಅದ್ರ ಮೇಲೆ ಅಂಟಿಸ್ಬಿಟ್ಟು, ದೇವ್ರೆ ನನಗೆ 50,000 ರೂಪಾಯಿ ಕೊಡು ಸಾಕು ಅಂತ ಡೈಲಿ ಒಂದೊಂದು ಬಲೂನ್ ಬಿಡ್ತಾ ಇರ್ತಾರೆ. ಆ ಗಾಳಿಯಲ್ಲಿ ಹೋಗ್ಬಿಟ್ಟು ಅದು ಬರೀ ಪೊಲೀಸ್ ಸ್ಟೇಷನ್ ಮುಂದೆನೆ ಹೋಗ್ತಾ ಇರುತ್ತೆ. ಪೊಲೀಸ್ ಸಿಬ್ಬಂದಿ ಅವರು ಹಿಡ್ಕೊಂಡು, ಅದು ಏನಿದು ಅವ್ರವ್ರೆ ಡೈಲಿ ಒಂದೊಂದು ಬಿಡ್ತಾ ಇರ್ತಾನೆ 1 ತಿಂಗಳಿಂದ. ಅದು ಹಿಡ್ಕೊಂಡ್ಬಿಟ್ಟು ಯಾರು ಇವರು ಎಷ್ಟು ಮುಗ್ಧರ, ಬಲೂನ್ ಗಂಟಿಸ್ಬಿಟ್ರೆ ದೇವ್ರು ಕೊಡ್ತಾನ ಅಂತ ಹೇಳ್ಬಿಟ್ಟು, ಪಾಪ ಯಾರೋ ತುಂಬಾ ಅಮಾಯಕರು ಇರ್ಬೋದು, ಬಡವರು ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಅವರೆಲ್ಲ ಸೇರ್ಬಿಟ್ಟು ಪಾಪ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಒಂದು 25,000 ರೂಪಾಯಿ ಕಲೆಕ್ಷನ್ ಮಾಡಿ ಆ ಬಡವ್ರ ಮನೆಗೆ ಹೋಗ್ಬಿಟ್ಟು 25,000 ಕೊಟ್ರಂತೆ. ಇದು ಜಸ್ಟ್ ಫಾರ್ ಫನ್ ಅಷ್ಟೇ, ಯಾವ್ರನ್ನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ದಯವಿಟ್ಟು 25,000 ಕೊಟ್ರೆ ಬಡವ ಮತ್ತೆ ಮಾರನೇ ದಿನ ಅದೇ ಬಲೂನ್ ಮತ್ತೆ ಬಿಟ್ಟನಂತೆ. ಅದು ಮತ್ತೆ ಪೊಲೀಸ್ ಅವ್ರು ನೋಡ್ಬಿಟ್ಟು, ಇದೇನು 25,000 ಕೊಟ್ಟಿದ್ರು, ಮತ್ತೇನು ನಮ್ಗೆ ಬಲೂನ್ ಬಿಡ್ತಾ ಇದ್ದಾನಲ್ಲ ಹೆಂಗೆ ಅಂತ ಹಿಡ್ಕೊಂಡು ನೋಡಿದ್ರೆ ಅದ್ರ ಮೇಲೆ 50,000 ಏನ್ ಇರ್ಲಿಲ್ವಂತೆ. ಏನ್ ಬರ್ದಿದ್ದಾನೆ ಗೊತ್ತಾ? ದೇವ್ರೇ ಹೆಂಗೋ ಕಳ್ಸಿದಿರ ದುಡ್ಡು, ಪೊಲೀಸ್ ಅವ್ರ ಕೈಯಲ್ಲಿ ಕಳ್ಸಿದಿರಾ, ಅವ್ರು 25,000 ಹಿಡ್ಕೊಂಡು ನನಗೆ 25,000 ಮಾತ್ರ ಕೊಟ್ಟಿದ್ದಾರೆ ಸೇವ್ರೆ, ಯಾಕೆ ಕೊಡಬೇಕಾಗಿತ್ತು ಪೊಲೀಸ್ ಅವ್ರ ಕೈಯಲ್ಲೇ ಅಂತ ಹಂಗ್ ಕ್ರಿಯೇಟ್ ಮಾಡಿದ್ರೆ. ಇವತ್ತು ತಿಳ್ಕೊಬೇಕಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಇಷ್ಟು ಖುಷಿಯಾಗಿ, ಇಷ್ಟು ಹ್ಯಾಪಿಯಾಗಿ, ನಾವ್ ಎಷ್ಟು ನೆಮ್ಮದಿಯಾಗಿದೀವಿ ಅಂದ್ರೆ ಅವರೇ. ಯಾಕಂದ್ರೆ ರಾತ್ರಿ ಹಗಲು ಆಕ್ಸಿಡೆಂಟ್ ಆಗಲಿ, ಕಳ್ಳತನ ಆಗಲಿ, ಏನೇ ಪ್ರಾಬ್ಲಮ್ ಬಂದ್ರು ನಮ್ಮನ್ನು ಕಾಯ್ತಾ ಇರೋದು 100% ಪೊಲೀಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ದಯವಿಟ್ಟು ಎಲ್ರು ಗೌರವ ಕೊಡಬೇಕು. ಬೇಡ ಯಾರು ಮಾತಾಡ್ಕೋಬೇಕಂದ್ರೆ 75% ಯಾರೋ ಒಬ್ರು ಇಬ್ರು ಮಾಡಕ್ಕೆ 75% ಸಿಬ್ಬಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ನಿಯತ್ತಾಗಿ ಕೆಲಸ ಮಾಡ್ತಾರೆ. ಓನ್ಲಿ ಅವ್ರ ಸ್ಯಾಲರಿಯಲ್ಲಿ ಮಾತ್ರ ತಗೊಂಡು ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಗೌರವ ಕೊಡ್ಬೇಕು. ಯಾಕಂದ್ರೆ ಇವತ್ತು ನೆಮ್ಮದಿಯಾಗಿದ್ದಂದ್ರೆ ಅವರೇ ಕಾರಣ. ಜಾಸ್ತಿ ಮಾತಾಡಿದ್ರೆ ಬೋರ್ ಹೊಡಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.